ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಶಾಪಿಂಗ್ ಹೋಗಿದ್ದೆ ಕೇರ್ ಮಾರ್ಕೆಟ್ಗೆ. ಅದ್ರದ್ದು ಒಂದು ವಿಡಿಯೋ ಮಾಡಿದ್ದೀನಿ. ನಾನು ಏನೇನು ತೊಗೊಂಡು ಬಂದೆ ಶಾಪಿಂಗ್ ಮಾಡಿಕೊಂಡು ಅಂತೇಳಿ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ನಾವು ಫಸ್ಟು ಮೆಜೆಸ್ಟಿಕ್ ಹೋದ್ವಿ. ಮೆಜೆಸ್ಟಿಕ್ ಹೋಗಿ ಟಿಫನ್ ಮಾಡಿರಲಿಲ್ಲ, ಅದಕ್ಕೆ ಅಲ್ಲಿ ಹೋಗಿ ಪೂರಿನೂ ಚಿಕನ್ ಮೆಜೆಸ್ಟಿಕ್ಕಲ್ಲಿ ಬಂದಿದ್ದೀವಿ. ನಾವು ಮೈಸೂರು ಬ್ಯಾಂಕ್ ಹತ್ರ ಇಳಿಬೇಕು ಅಂದ್ಕೊಂಡ್ವಿ. ನೋಡಿದ್ರೆ ಇಬ್ಬರು ನಿದ್ದೆ ಮಾಡಿಬಿಟ್ಟಿದ್ದೀವಿ ಚೆನ್ನಾಗಿ. ಅದಕ್ಕೆ ಇವಾಗ ಮೆಜೆಸ್ಟಿಕ್ ಬಂದ್ಬಿಟ್ವಿ. ಮೆಜೆಸ್ಟಿಕ್ ಅದಕ್ಕೆ ಇಲ್ಲಿಂದ ಓಲಾ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ನಾವು ಮೈಸೂರು ಬ್ಯಾಂಕ್ ಹತ್ರ ಇಳಿದ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನೋಡಿದ್ರೆ ಇಬ್ಬರು ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಅದರಿಂದ ಮೆಜೆಸ್ಟಿಕ್ ಹೊರಟೋದ್ವಿ. ಸರಿ, ಮೆಜೆಸ್ಟಿಕಲ್ಲಿ ಇಳ್ಕೊಂಡು ಅಲ್ಲಿಂದ ಓಲೋ ಬುಕ್ ಮಾಡಿಕೊಂಡು ಕೇರ್ ಮಾರ್ಕೆಟ್ಗೆ ಹೋದ್ವಿ. ನಮಗೆ ಮೇಕಪ್ ಪ್ರಾಡಕ್ಟ್ ಎಲ್ಲ ಕೇರ್ ಮಾರ್ಕೆಟಲ್ಲೇ ನಾನು ಯಾವಾಗಲೂ ಪರ್ಚೇಸ್ ಮಾಡೋದು. ಅದರಿಂದ ಓಲಾ ಬುಕ್ ಮಾಡಿಕೊಂಡು ಅಲ್ಲಿಗೆ ಹೋದ್ವಿ ಇಬ್ರು. ಆ ಅಕ್ಕಗೆ ನಾನು ಅವ್ರ ಮುಖ ತೋರಿಸಲ್ಲ, ಯಾಕಂದ್ರೆ ಅವರು ಹೇಳಿದ್ರು ಫಸ್ಟೇ ನನಗೆ ಯೂಟ್ಯೂಬಲ್ಲೆಲ್ಲ ಬರೋಕ್ಕೆ ಇಷ್ಟ ಇಲ್ಲ ಅಂತ. ಅದಕ್ಕೆ ನಾನು ಅವ್ರದ್ದೇನು ವೀಡಿಯೋ ಮಾಡಿಲ್ಲ. ಇದು ನೋಡಿ ಕೇರ್ ಮಾರ್ಕೆಟು. ಎಷ್ಟು ಜನ ರಶ್ ಇರ್ತಾರೆ ಗೊತ್ತಾ ಗೈಸ್. ಯಾವಾಗಾದರೂ ಹೋಗಲಿ ಎಷ್ಟೇ ಜನ ತುಂಬಿರ್ತಾರೆ. ನೋಡಿ, ಪ್ರಾಡಕ್ಟ್ಸ್ ಎಲ್ಲ ತೊಗೊಳ್ತಾ ಇದ್ದೀನಿ ನಾನು. ನನಗೆ ಮೇಕಪ್ಗೆ ಯೂಸ್ ಆಗೋ ಥರ ಪ್ರಾಡಕ್ಟ್ಸು ಮತ್ತು ಸೇಲಿಗೆ ಎಲ್ಲ ಇಲ್ಲಿ ಹೋಲ್ಸೇಲಾಗಿ ತೊಗೊಂಡು ಹೋಗ್ತಾ ಇರ್ತೀವಿ. ಒಟ್ಟಿಗೆ ತೊಗೊಂಡೋದ್ರೆ ನಮಗೂ ಸ್ವಲ್ಪ ಕಮ್ಮಿಯಾಗಿ ಹಾಕ್ಕೊಡ್ತಾರೆ. ಅದರಿಂದ ನಾನು ಹೋಲ್ಸೇಲಾಗಿ ತೊಗೊಳೋಗೋದು. ಮತ್ತು ಇದು ನೆಕ್ಸ್ಟ್ ಇನ್ನೊಂದು ಶಾಪ್ಗೆ ಹೋಗಿದ್ದೆ. ಅಲ್ಲಿ ಜ್ಯುವೆಲ್ರಿ ಎಲ್ಲ ಇತ್ತು. ಎಲ್ಲ ಪ್ರಾಡಕ್ಟು ಇಲ್ಲಿ ಸಿಗುತ್ತೆ ಅಂತ ಹಾಕಿದ್ರು. ನಾನು ಫಸ್ಟ್ ಟೈಮ್ ಹೋಗಿದ್ದು. ಇದು ನನ್ನ ಜೊತೆ ಬಂದಿದ್ರಲ್ಲ ಅಕ್ಕ ಕರ್ಕೊಂಡು ಹೋಗಿದ್ದು. ಅವ್ರು ಯಾವಾಗಲೂ ಇಲ್ಲೇ ಶಾಪ್ ಮಾಡೋದಂತೆ. ಅದಕ್ಕೆ ನಾನು ಕರ್ಕೊಂಡು ಹೋಗಿದ್ರು. ಅಲ್ಲಿ ಹೋದೆ, ಚೆನ್ನಾಗಿತ್ತು ಪ್ರಾಡಕ್ಟ್ಸ್ ಎಲ್ಲ. ನೆಕ್ಸ್ಟ್ ನೋಡೋಣ, ಬಜೆಟ್ ಇದ್ದರೆ ಎಲ್ಲ ಐಟಮ್ಸ್ ಹಾಕೋಣ ಅಂತೇಳ್ಬಿಟ್ಟು ನೋಡ್ಕೊಂಡು ಬಂದೆ. ಮತ್ತು ಅಲ್ಲಿನೂ ಅಷ್ಟೇ ನನಗೇನೇನು ಬೇಕೋ ನನಗೆ ಇಷ್ಟ ಆಗಿದೆ ಐಟಮ್ಸ್ ಎಲ್ಲನೂ ಅಲ್ಲಿ ತೊಗೊಂಡೆ. ಏನಿಲ್ಲ ಅಂದರೂ ಗೈಸ್, ನಾವು ಒಂದು ಶಾಪಿಂಗ್ ಅಂತ ಹೋದರೆ ನಾವು ಅಂದ್ಕೊಳ್ಳೋದೇ ಒಂದು, ಅಲ್ಲಾಗೋದೇ ಒಂದು. ನಾವು ಮಿನಿಮಮ್ ಒಂದು 10-15 ಸಾವಿರದೊಳಗಡೆ ಏನಾದರೂ ತೊಗೊಂಡು ಬರೋಣ ಅಂತ ಅಂದ್ಕೊಳ್ತೀವಿ. ಆದರೆ ಅಷ್ಟರಲ್ಲಿ ಕಮ್ಮಿಯಲ್ಲಿ ಆಗೋದೇ ಇಲ್ಲ. ಎಷ್ಟು ತೊಗೊಂಡೋಗಿದ್ರೂ ಸಾಕಾಗೋದೇ ಇಲ್ಲ. 50,000 ಎತ್ಕೊಂಡು ಹೋಗಿದ್ರು ಬೇಕಾದ್ರೆ ಮುಗಿಸ್ಕೊಂಬರ್ತೀವಿ. ಆ ಥರ ಅಷ್ಟು ಐಟಮ್ಸು ತೊಗೊಂಡಿದ್ವಿ ನಾವು. ಚೆನ್ನಾಗಿತ್ತು ಗೈಸ್. ಎಲ್ಲನೂ ಶಾಪಿಂಗು ಚೆನ್ನಾಗಿತ್ತು. ಇದು ನೋಡಿ, ಎಲ್ಲನೂ 30 ರೂಪೀಸ್ ಅಂತೆ. ನಿಜ, 30 ರೂಪೀಸ್ ಅಂದರೆ ನಾವು ಎಷ್ಟು ಸತಿ ಕೇಳ್ತಾ ಇದ್ದೀವಿ ಗೊತ್ತಾ? 30ನಾ ಇಂಗ್ಲೀಷಲ್ಲಿ 30ನಾ, ಕನ್ನಡ 30 ರೂಪಾಯಿ ಆ ಥರ ಕೇಳ್ತಾ ಇದ್ದೀವಿ ನಾವು. ಅಷ್ಟು ಕಮ್ಮಿನಾ ಅನ್ನೋ ಥರ ಅನಿಸಿತ್ತು ನಮಗೆ. ಅದಕ್ಕೇ ಆವಕ್ಕ ತೊಗೊಂಡ್ರು ಅವ್ರಿಗೆ ಏನೇನು ಬೇಕು ಅಂತೇಳ್ಬಿಟ್ಟು ತೊಗೊಂಡು ಮತ್ತೆ ಓಲಾ ಬುಕ್ ಮಾಡಿಕೊಂಡು ನಾನು ಮನೆಗೆ ಆವಾಗಲೇ ಒಂದು 5:30 ಆಗಿಬಿಟ್ಟಿತ್ತು. ಮನೆಗೆ ಬೇಗ ಬರಬೇಕು ಅಂತ, ಇನ್ನು ಬಸ್ಸಲ್ಲೆಲ್ಲ ಹೋದ್ರೆ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಅಲ್ಲಿಂದನೇ ಮತ್ತೆ ಓಲಾ ಬುಕ್ ಮಾಡಿಕೊಂಡು ಬಂದ್ಬಿಟ್ಟೆ. ನಮ್ಮ ಯಜಮಾನ್ರಂತೂ ಯಾವಾಗಲೂ ಬೈತಾ ಇರ್ತಾರೆ, ಸಿದ್ದರಾಮಯ್ಯ ಫ್ರೀ ಬಸ್ ಬಿಟ್ಟಿದ್ರು, ನೀನು ಮಾತ್ರ ಓಲಾವ್ರನ್ನ ಉದ್ಧಾರ ಮಾಡ್ತೀಯ ಅಂತ. ಇನ್ನೇನು ಮಾಡೋದು ಗೈಸ್, ಬೇಗ ಬೇಗ ಬರಬೇಕು ಅಂದರೆ ಆಟೋ ಬುಕ್ ಮಾಡಿಕೊಂಡೇ ಬರಬೇಕು. ಏನು ಮಾಡೋಕ್ಕಾಗಲ್ಲ. ಸುಕ್ಕೆ ಮನೆಗೆ ಬರೋಷ್ಟರಲ್ಲಿ ಗೈಸ್ ಮಾರ್ಕೆಟಿಂದ ಬಂದೆ. ಶಾಪಿಂಗ್ ಎಲ್ಲ ಮುಗೀತು. ಐಟಮ್ಸ್ ಎಲ್ಲ ತೊಗೊಂಡು ಬಂದೆ. ಬರೋಕ್ಕೆ 6:30 ಆಗಿತ್ತು. ನಾನು ಅಂದ್ಕೊಂಡಿದ್ದು, ನಾವು ಹೋಗಿದ್ದು 11:30 ಪ್ಲ್ಯಾನ್ ಮಾಡಿದ್ದೆ 11 ಗಂಟೆಯಲ್ಲಿ ಮಾರ್ಕೆಟ್ಗೆ ಹೋಗೋಣ ಅಂತ. ಹೋಗಿದ್ದು 11 ಗಂಟೆಗೆ ಪ್ಲ್ಯಾನ್ ಮಾಡಿದ್ದು. ಹೋಗೋಷ್ಟರಲ್ಲಿ 11:30 12 ಗಂಟೆ ಆಗಿತ್ತು. ಅಲ್ಲಿಗೆ ಹೋಗಿ ರಿಟರ್ನ್ ನಾವು 3 ಗಂಟೆಗೆಲ್ಲ ರಿಟರ್ನ್ ಬರಬೇಕು ಅಂತ ಅಂದ್ಕೊಂಡಿದ್ದು. ಯಾಕಂದರೆ ಮಕ್ಳಿಗೆ ಸ್ಕೂಲ್ ಇದೆ. ಸ್ಕೂಲ್ ಬಿಡೋದು 3:20ಗೆ ಬಿಡ್ತಾರೆ. ಅಷ್ಟರಲ್ಲಿ ನಾವು ರಿಟರ್ನ್ ಬರಬೇಕು ಅಂತ ಅಂದ್ಕೊಂಡ್ವಿ. ಆದರೆ ಆಗಲೇ ಇಲ್ಲ. ಅಲ್ಲಿ ಹೊಸ ಹೊಸ ಶಾಪ್ಸ್ ಎಲ್ಲ ಪರಿಚಯ ಆಯ್ತು ಇವತ್ತು. ತೊಗೊಂಡು ಐಟಮ್ಸ್ ಎಲ್ಲ ತೊಗೊಂಡು ಬರೋಷ್ಟರಲ್ಲಿ ಏನಿಲ್ಲ ಅಂದರೂ 6:30. ಅದು ಬಸ್ ಬಿಟ್ಟು ಓಲಾ ಬುಕ್ ಮಾಡ್ಕೊಂಡು ಬಂದಿದ್ದಕ್ಕೆ ಅಷ್ಟು ಬೇಗ ಬಂದಿದ್ದೀನಿ. ಇಲ್ಲಾಂದರೆ ಅಷ್ಟು ಬೇಗ ಬರೋಕ್ಕೂ ಆಗ್ತಾ ಇರಲಿಲ್ಲ. ನಾನು ಏನೇನು ಪ್ರಾಡಕ್ಟ್ ತೊಗೊಂಡು ಬಂದಿದ್ದೀನಿ ಅಂತೇಳ್ಬಿಟ್ಟು ನೋಡಿಸ್ತೀನಿ ನೋಡಿ. ಎಕ್ಸ್ಟೆನ್ಷನ್ನು ಇಷ್ಟು ತೊಗೊಂಡಿದ್ದೀನಿ, ಬೇಕಾಗುತ್ತೆ. ಮತ್ತು ಇದು ಹೇರ್ ಸ್ಟೈಲ್ ಮಾಡಿದಾಗ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಥರದ್ದು ಇದೆಲ್ಲ ಹೇರ್ ಸ್ಟೈಲ್ಗೆ ಹಾಕೋದೆ. ಇದು ಇಯರ್ ಪಿನ್ಸು, ಈ ಲಬ್ಬರ್ಸು, ಕ್ಲಿಪ್ಸ್ ಎಲ್ಲ ಸ್ಟೋರೇಜ್ ಬಾಕ್ಸ್ ಅಂತ ಇದು. ಇದರಲ್ಲಿ ಹಾಕಿಟ್ಕೊಳ್ಳೋಕ್ಕೆ ನನ್ನ ಹತ್ರ ಇದೆ ಆಲ್ರೆಡಿ ಒಂದು. ಇದು ಒಂದು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿದೆ, ಇಷ್ಟ ಆಯಿತು. ಎಕ್ಸಿತ್ತು ಇದು, ಅದಕ್ಕಿಂತ ಸ್ವಲ್ಪ ದೊಡ್ಡದು ಅನ್ನಿಸ್ತು. ಅದಕ್ಕೆ ಇದು ಒಂದು ತೊಗೊಂಡೆ. ಮತ್ತು ಇದು ಐಬ್ರೋ ಪೆನ್ಸಿಲು ಸೇಲ್ ಮಾಡೋಕ್ಕೆ ಬೇಕು, ಅದಕ್ಕೆ ತೊಗೊಂಡಿದ್ದೀನಿ. ಮತ್ತು ಕೂಮ್ಸ್ 1-2 ತೊಗೊಂಡೆ. ಎಮರ್ಜೆನ್ಸಿಗೆ ಸಿಗೋದೇ ಇಲ್ಲ ಗೈಸ್ ಇವು. ಎಲ್ಲಿ ಹೋಗಿರೋ ಹತ್ರ ಬಿಟ್ಬಿಟ್ಟು ಬಂದುಬಿಡ್ತೀವಿ, ಮರ್ತೋಗ್ತೀವಿ ಅದರಿಂದ. ಮತ್ತು ಲಿಪ್ಸ್ಟಿಕ್ಸ್ ಅಷ್ಟೇ, ಇದೆಲ್ಲ ಸೇಲಿಗೆ ಅಂತ ತೊಗೊಂಡಿದ್ದೀನಿ.
ಇದು ಹೇರ್ ಸ್ಪ್ರೇ. ಇದು ಒಬ್ಬರು ಟ್ರೈನಿಂಗಿಗೋಸ್ಕರ ಫಸ್ಟಲ್ಲಿ ಕಲಿಯೋದಕ್ಕೋಸ್ಕರ ನಾನು ಸ್ವಲ್ಪ ಕಮ್ಮಿ ಬಜೆಟ್ದನ್ನೇ ತೊಗೊಂಡು ಬಂದಿದ್ದೀನಿ ಅವರಿಗೆ ಟ್ರೈನಿಂಗ್ ಕೊಡೋದಕ್ಕೆ. ಮತ್ತು ಇವೆಲ್ಲ ಸೇಲ್ ಮಾಡೋಕ್ಕೇ ಮಾರ್ಸ್ ಕಂಪ್ನಿದು ತೊಗೊಂಡೆ. ಪ್ರೈಮರ್ ತೊಗೊಂಡಿದ್ದೀನಿ. ಇದು ಅಷ್ಟೇ, ಇದು ಪ್ರೈಮರೇ ಅಲ್ಲ, ಇದು ಫೌಂಡೇಶನ್. ಇವು ಫೌಂಡೇಶನ್ ಒಂದಷ್ಟು ತೊಗೊಂಡಿದ್ದೀನಿ, ಕಾಂಪ್ಯಾಕ್ಟು ಫೌಂಡೇಶನ್ಸು. ಇದು ಬಂದು ಬ್ಲಷ್ಷು, ಕಾಂಟೋರು ಮತ್ತು ಹೈಲೈಟರು, ಇದು 3 ಇದರಲ್ಲೇ ಇದೆ. ಇದೆಲ್ಲನೂ ನಾನು ಬಂದು ಅವರು ಟ್ರೈನಿಂಗ್ ಮಾಡೋರಿಗೇ ತೊಗೊಂಡು ಬಂದಿದ್ದೀನಿ. ಇದು ಬಂದು ಕಲರ್ ಕರೆಕ್ಟರು, ಅವ್ರಿಗೆ ಟ್ರೈನಿಂಗಿಗೆ ಅಂತಲೇ ಎಲ್ಲ ಮಾರ್ಸ್ ಕಂಪ್ನಿಗೆ ತೊಗೊಂಡು ಬಂದಿದ್ದೀನಿ ನಾನು. ಇದು ಹೇರ್ ಸ್ಟೈಲ್ದು ಬೀಡ್ಸು. ಇದು ಯು ಪಿನ್ಸು, ಪುಟ್ಟ ಯು ಪಿನ್ಸ್. ಇದು ತುಂಬ ಚಿಕ್ಕದು ಯು ಪಿನ್ಸ್ ಎಲ್ಲ ಹೇರ್ ಸ್ಟೈಲ್ ಮಾಡೋಕ್ಕೆಲ್ಲ ಬೇಕಾಗುತ್ತೆ. ಅದಕ್ಕೆ ಇದು ಖಾಲಿ ಆಗಿತ್ತು, ಅದಕ್ಕೋಸ್ಕರ ಇದು ಮತ್ತು ಇದಕ್ಕಿಂತ ಇನ್ನೊಂದು ಸ್ವಲ್ಪ ಸಣ್ಣದ್ದು 2 ಬಾಕ್ಸ್ ತೊಗೊಂಡಿದ್ದೀನಿ. ಇದು ನೋಡಿ ಇಲ್ಲಿ ಬಂದಿದೆ. ಇದೊಂದೆರಡು ಬಾಕ್ಸ್ ತೊಗೊಂಡೆ. ಇದು ಲಿಪ್ಸ್ಟಿಕ್ಕು, ಇದು ಟ್ರೈನಿಂಗ್ ಮಾಡ್ತಾರಲ್ಲ ಅವ್ರಿಗೇನೆ ಲಿಪ್ಸ್ಟಿಕ್ಕು. ಇದು ಬಂದು ಬ್ರಷ್ ಕ್ಲೀನ್ ಮಾಡೋದು. ಓಪನ್ ಮಾಡು ಮಗ. ನೋಡಿ ಇಲ್ಲಿ ಸ್ಪಾಂಜ್ ಇರುತ್ತೆ, ಇದರಲ್ಲಿ ಬ್ರಷ್ನ ಹಾಕಿ ಹಿಂಗೆ ಉಜ್ಜಿದ್ರೆ ಅದು ಕ್ಲೀನ್ ಆಗುತ್ತೆ. ಅದರಲ್ಲಿ ಏನೇ ಇರುತ್ತಲ್ಲ ಡಸ್ಟು ಪೌಡರ್ ಎಲ್ಲನೂ ಅದೆಲ್ಲ ನೀಟಾಗಿ ಇದ್ರಲ್ಲಿ ಹೋಗುತ್ತೆ. ಇದು ಒಂದು ಇಷ್ಟ ಆಯಿತು, ತೊಗೊಂಡೆ. ಓಕೆ, ಇದು ಪ್ರೈಮರು ನನಗೆ ಯೂಸ್ ಮಾಡೋಕ್ಕೇ ಚೆನ್ನಾಗಿದೆ ಗೈಸ್. ಇದೂ ಅಷ್ಟೇ. ಇದು ಬಂದು ಮೇಕಪ್ ಫಿಕ್ಸರು, ಇದನ್ನು ಹೇರ್ಗೆ ಮಾಡೋದೆ. ಇದು ಒಂದು ಲಿಪ್ಸ್ಟಿಕ್ಕು ಓನ್ ಯೂಸ್ಗೆ ತೊಗೊಂಡಿದ್ದೀನಿ ನಾನು. ಇದೇ ಡೈಲಿ ಯೂಸ್ ಮಾಡೋದು, ಮಾರ್ಸ್ ಕಂಪ್ನಿದೆ, ರೇಟ್ ಇದೆ. ಓಕೆ ನೋಡಿ, ಕಾಣಿಸ್ತಾನೆ ಇಲ್ಲ. ಇರು ಮಗ. ಓಕೆ ಗೈಸ್, ಇದೇನು ಗೊತ್ತಾ, ಕಾಸ್ಟ್ ಬಂದು ಇದ್ರದ್ದು $299 ರೂಪೀಸ್. ಇದು 300 ಅಂದ್ಕೊಳ್ಳಿ. ಅದು ಓಪನ್ನೇ ಆಗ್ತಿಲ್ಲ ನೋಡಿ, ಇಲ್ಲಿ ಕಾಣಿಸುತ್ತೆ. 299. ನಾನು ಡೈಲಿ ಇದನ್ನೇ ಲಿಪ್ಸ್ಟಿಕ್ ಯೂಸ್ ಮಾಡೋದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ. ಇದೇ ಕಲರ್. ನನ್ನ ಕೈ ನೋಡ್ಬೋದು ನೀವು, ಲಿಪ್ಸ್ಟಿಕ್ಸು ಎಷ್ಟು ನಾನು ಅಲ್ಲಿ ಚೆಕ್ ಮಾಡಿದ್ದೀನಿ ಯಾವ ಕಲರ್ ಚೆನ್ನಾಗಿದೆ ಅಂತೆಲ್ಲ. ಇದು ತೊಗೊಂಡಲ್ವ, ಆವಾಗ ಚೆಕ್ ಮಾಡಿಬಿಟ್ಟು ಕಲರ್ಸು ತೊಗೊಂಡಿದ್ದೀನಿ. ಇದು ಸ್ಪಾಂಜು, ಇದೆಲ್ಲ ಮೇಕಪ್ ಯೂಸ್ ಆಗುತ್ತೆ. ಇದು ಗ್ಲಿಟರ್ ಅಂದರೆ ಲಿಪ್ಸ್ಟಿಕ್ ಗ್ಲಾಸಿ ಲಿಪ್ಸ್ ಕಾಣಿಸೋಕ್ಕೆ ಇದು ತೊಗೊಂಡಿದ್ದೀನಿ. ಇದು ಐ ಶ್ಯಾಡೋ ಪ್ಯಾಲೆಟು ಹೊಸದು ತೊಗೊಂಡಿದ್ದೀನಿ. ಮತ್ತು ಸುಜಾತ ಪಿನ್ಸ್ ಖಾಲಿಯಾಗಿತ್ತು, ಇದೊಂದು ಸ್ವಲ್ಪ ಸುಜಾತ ಪಿನ್ಸ್ ತೊಗೊಂಡಿದ್ದೀನಿ. ಮತ್ತು ಇದು ವೆಟ್ ಟಿಶ್ಯೂಸ್, ವೆಟ್ ವೈಪ್ಸ್. ಮೇಕಪ್ ಮಾಡೋಕ್ಕೂ ಮುಂಚೆ ಸ್ಕಿನ್ ಪ್ರಿಪೇರ್ ಮಾಡೋಕ್ಕೆ ಇದು ಯೂಸ್ ಮಾಡ್ತೀನಿ ನಾನು. ಇಲ್ಲಿ ನೋಡಿ, ಇದು ಲ್ಯಾಶಸ್ ತೊಗೊಂಡಿದ್ದೀನಿ. ಮತ್ತು ಇದು ಅಷ್ಟೇ ಹೇರ್ ಸ್ಟೈಲ್ಗೆ ಯೂಸ್ ಮಾಡೋದೆ. ಇದು ಒಂದು ತೊಗೊಂಡಿದ್ದೀನಿ. ಕಾಟನ್ ಬಾಲ್ಸು ಮೇಕಪ್ ರಿಮೂವ್ ಮಾಡೋಕ್ಕೆ, ಮತ್ತು ಎಲ್ಲಾದರೂ ಸ್ಪ್ರೆಡ್ ಆಗಿದ್ದರೆ ಕಾಜಲೆಲ್ಲ ಕ್ಲೀನ್ ಮಾಡೋಕ್ಕೆ ಎಲ್ಲ ಯೂಸ್ ಆಗುತ್ತೆ ಅದು ಕಾಟನ್ ಬಾಲ್ಸು. ನಾನು ಲ್ಯಾಶಸ್ಸು 2 ಟೈಪ್ಸ್ ತೊಗೊಂಡಿದ್ದೀನಿ. ಮತ್ತು ಇದು ಬಂದು ಕಾಜಲ್ಲು ಮತ್ತು ಐಬ್ರೋ ಪೆನ್ಸಿಲ್ ಎಲ್ಲ ಐಬ್ರೋ ಪೌಡರ್ ಇದರಲ್ಲೇ ಇರುತ್ತೆ. ಇದು ಅಷ್ಟೇ, ಇದು ಚೆನ್ನಾಗಿದೆ, ಅದರಿಂದ ಇದನ್ನು ತೊಗೊಂಡಿದ್ದೀನಿ ಒಂದು.
ಇದು ಏರ್ ಪಿನ್ಸು, ಸುಜಾತ ಏರ್ ಪಿನ್ಸ್ ತೊಗೊಂಡಿದ್ದೀನಿ. ಇದು ಇನ್ನೂ ಸ್ಮಾಲ್ ಹೇರ್ ಪಿನ್ಸ್ ಇರುತ್ತೆ, ಅದು ಸ್ವಲ್ಪ ಉದ್ದ ಇರುತ್ತೆ ಸುಜಾತ ಪಿನ್ನು. ಹೇರ್ ಸ್ಟೈಲಿಗೆ ಸರಿ. ಇದು ಹೂವು ಎಲ್ಲ ಮುಡ್ಸೋಕ್ಕೆ ಮತ್ತು ಏನಾದರೂ ಹೇರ್ ಸ್ಟೈಲ್ ಡಿಸೈನಿಂಗ್ ಮಾಡಬೇಕಂದ್ರೆ ಕಾಣಿಸ್ಬಾರ್ದು ಅಂತೆಲ್ಲ ಹಾಕಿದ್ರೆ ಈ ಥರ ಸಣ್ಣದು ಪುಟ್ಟದಾಗಿರೋ ಏರ್ ಪಿನ್ಸು ಯೂಸ್ ಮಾಡ್ಬೋದು. ಇದು ಅಷ್ಟೇ ವೆಟ್ ವೈಪ್ಸೆ. ಮತ್ತು ಪಿನ್ಸ್, ಬಟ್ಟೆ ಪಿನ್ಸ್ ತೊಗೊಂಡಿದ್ದೀನಿ. ಇದು ಸ್ಪ್ರೇ ನೋಡಿದ್ದೀರಾ, ಇದು ಒಂದು ಏನಿದು ಸ್ಟಿಕ್ ಮಾಡ್ತೀವಲ್ಲ, ಅಂದರೆ ಈ ಸ್ಯಾರಿ ಬಟ್ಟೆ ಎಲ್ಲ ಲೂಸ್ ಇದ್ದರೆ ಸ್ಯಾರಿ ಮತ್ತು ಸೈಡ್ಗೆ ಹೋಗ್ತಿದ್ರೆ ಇದು ರ್ಯಾಪರ್ ಥರ ಇದೆ. ಇದನ್ನು ನಾವು ಅಂಟಿಸ್ಬಿಟ್ಟು ಸ್ಯಾರಿ ಅಂಟಿಸ್ಬಿಟ್ರೆ ಒಂದು ಕಡೆ ಸ್ಟಿಕ್ ಆಗಿಬಿಡತ್ತೆ, ಎಲ್ಲೂ ಮತ್ತೆ ಅದು ಆ ಕಡೆ ಈ ಕಡೆ ಕದಲಲ್ಲ, ಅಷ್ಟು ಚೆನ್ನಾಗಿದೆ ಇದು. ಅದಕ್ಕೆ ಇದು ಒಂದು ತಗೊಂಡೆ. ಮತ್ತು ಇದು ನನಗೆ ಹೇರ್ ಸ್ಟೈಲ್ಸ್ ಮಾಡೋಕ್ಕೆ ಏರ್ ಸ್ಪ್ರೇ ತೊಗೊಂಡಿದ್ದೀನಿ. ಇದು ಶೈನ್ ಸ್ಪ್ರೇ, ಇದು ಹೇರ್ ಸ್ಪ್ರೇ. ಇದು ಒಂದೆರಡು ತೊಗೊಂಡಿದ್ದೀನಿ ಸ್ಪ್ರೇ. ಇದು ಒಂದು ಸ್ಪ್ರೇ ತೊಗೊಂಡಿದ್ದೀನಿ. ಇದು ಪವರ್ ಕರ್ಲೆಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಅಂದರೆ ತುಂಬ ಹೊತ್ತಿರುತ್ತೆ ಕರ್ಲು ಇದು ಸ್ಪ್ರೇ ಮಾಡೋದ್ರಿಂದ. ಇದು ಲಬ್ಬರ್ಸು ಹೇರ್ ಸ್ಟೈಲ್ ಮಾಡೋಕ್ಕೆ, ಇದು ಲಬ್ಬರ್ಸ್ ಇದು. ಮತ್ತು ಇದು ಏನು ಹೇಳಿ, ಇದು ಬರ್ಡ್ಸು. ಇದು ನಮಗೆ ಮೇಕಪ್ ಯೂಸ್ ಆಗುತ್ತೆ ಗೈಸ್. ಏನು ಗೊತ್ತಾ, ಇದರಲ್ಲಿ ಇವಾಗ ಕಾಜಲ್ಲು ಅದೆಲ್ಲ ಸ್ಪ್ರೆಡ್ ಆಗಿರುತ್ತಲ್ವ, ಆವಾಗ ನಾವು ಇದರಲ್ಲಿ ನೀಟಾಗಿ ರಿಮೂವ್ ಮಾಡ್ಬೋದು ಈ ಬರ್ಡ್ಸಿಂದ. ಅದಕ್ಕೆ ನಾನು ಇದನ್ನು ಒಂದು ತೊಗೊಂಡಿದ್ದೀನಿ. ಲಬ್ಬರ್ಸ್ ನೋಡಿ, ಫುಲ್ಲು ಪ್ಯಾಕೆಟ್, ದೊಡ್ಡ ಪ್ಯಾಕೆಟ್ ತೊಗೊಂಡ್ಬಿಟ್ಟಿದ್ದೀನಿ. ತುಂಬ ಯೂಸ್ ಆಗುತ್ತೆ ಹೇರ್ ಸ್ಟೈಲ್ಗೆ. ನನಗೆ ಯಾವಾಗಲೂ ಮತ್ತೆ ಹೋಗಿ ತೊಗೊಳಕ್ಕಾಗಲ್ಲ ಚಿಕ್ಕ ಪ್ಯಾಕೆಟ್, ಅದರಿಂದ ಲಬ್ಬರ್ಸ್ ಫುಲ್ ಪ್ಯಾಕೆಟೇ ತೊಗೊಂಡ್ಬಿಟ್ಟಿದ್ದೀನಿ. ಮತ್ತು ನೋಡಿ, ಇದು ಹೇರ್ ಸ್ಟೈಲ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಸೆಕ್ಷನ್ ಕ್ಲಿಪ್ಸ್ ಅಂತ ಹೇಳ್ತೀವಿ ಇದನ್ನು. ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಎಲ್ಲ ಒಂದೇ ಸೈಡ್ ಬರ್ತಾ ಇರುತ್ತಲ್ವ, ಅದಕ್ಕೆ ನೀಟಾಗಿ ಒಂದು ಸೆಕ್ಷನ್ ಮಾಡಿಬಿಟ್ಟು ಇದು ಕ್ಲಿಪ್ಸ್ ಹಾಕ್ಬಿಡ್ತೀವಿ, ಆವಾಗ ನೀಟಾಗಿ ಕುತ್ಕೊಳ್ಳುತ್ತೆ, ಹೇರ್ ಸ್ಟೈಲ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತೇಳಿ ಇದು ಒಂದು ತೊಗೊಂಡಿದ್ದೀನಿ. ಇದು ನೋಡಿ, ಇದು ಅಂದರೆ ಬೈತಲೆ ಬೊಟ್ಟು ಹಾಕೋಕ್ಕೆ ಫಸ್ಟು ಸೂಜಿ ತೊಗೊಳ್ತಿದ್ವಿ, ಇವಾಗ ಸೂಜಿ ಇಲ್ಲ, ಇದು ಪ್ಲಾಸ್ಟಿಕ್ದಿದೆ ಬಂದಿದೆ, ಇದರಲ್ಲೂ ಹಾಕ್ಬೋದು ಅಂತ ಹೇಳಿದ್ರು. ಅದಕ್ಕೆ ಸರಿ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಇದನ್ನು ತೊಗೊಂಡು ಬಂದಿದ್ದೀನಿ. ಇದು ಜಸ್ಟ್ ಒಂದು 35 ರುಪೀಸ್ ಏನೋ ಪ್ಯಾಕೆಟ್ ಅಷ್ಟೇ. ಅದಕ್ಕೆ ಚೆನ್ನಾಗಿತ್ತು ಅಂತ ತೊಗೊಂಡೆ. ಟ್ರೈ ಮಾಡಬೇಕು. ಸ್ಯಾರಿ ಕ್ಲಿಪ್ಸು ಗೈಸ್, ಇದು ಸ್ಯಾರಿ ಫೋಲ್ಡ್ ಮಾಡೋಕ್ಕೆ ಯೂಸ್ ಆಗುತ್ತೆ, ಅದರಿಂದ ಒಂದೆರಡು ತೊಗೊಂಡಿದ್ದೀನಿ ಸಾಕು ಅಂತ ಅಷ್ಟೇ. ಇಷ್ಟೇ ಅಂದ್ಕೊಳ್ತೀನಿ. ಇದು ಒಂದು ತೊಗೊಂಡಿದ್ದೀನಿ. ಆವಾಗಲೇ ಇನ್ನೊಂದು ತೋರಿಸಿದ್ನಲ್ಲ, ಇಲ್ಲಿರೋದು ಸೇಮ್ ಇದೆ. ಇದು ಬರೀ ಮುತ್ತಿದೆ, ಇಲ್ಲಿ ಸ್ಟೋನು ಇದೆಲ್ಲ ಇದೆ, ಅದರಿಂದ ತೊಗೊಂಡಿದ್ದೀನಿ. ನೋಡಿ ಗೈಸ್, ಇಷ್ಟು ಪ್ರಾಡಕ್ಟ್ ತೊಗೊಂಡಿದ್ದೀನಿ. ನೋಡಿದ್ರಲ್ವ ಗೈಸ್, ಎಷ್ಟು ಪ್ರಾಡಕ್ಟ್ ತೊಗೊಂಡಿದ್ದೀನಿ. ಒಂದು ಮೇಕಪ್ ಅಂತಂದರೆ ಎಷ್ಟು ಪ್ರಾಡಕ್ಟ್ ಬೇಕಾಗುತ್ತೆ ನಮಗೆ. ನಾನು ಯಾವಾಗಲೂ ಪದೇ ಹೋಗಿ ತೊಗೊಳಕ್ಕಾಗಲ್ಲ ಅಂತೇಳ್ಬಿಟ್ಟು ಒಟ್ಟಿಗೆ ತೊಗೊಂಡ್ಬಂದು ಇಟ್ಕೊಂಡಿರ್ತೀನಿ, ಯೂಸ್ ಮಾಡ್ಕೋತೀನಿ ಒಟ್ಟಿಗೆ ತೊಗೊಂಬಂದು ಇಟ್ಕೊಂಡು. ಏನಂದರೆ ಮತ್ತೆ ಹೋಗೋಷ್ಟಿರಲ್ಲ. ಒಂದು ಸೀಸನ್ ಅಂತ ಬಂದರೆ ಇವೆಲ್ಲ ಖಾಲಿ ಆಗಿಬಿಡುತ್ತೆ ಗೈಸ್. ಇವೆಲ್ಲನೂ ಹೇಳ್ಬೇಕಂದ್ರೆ ಮಿನಿಮಮ್ 1 ವರ್ಷವೂ ಬರೋಲ್ಲ, ಒಂದು 5 ತಿಂಗಳು 6 ತಿಂಗಳು ಬರ್ಬೋದಷ್ಟೇ. ಅದು ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಮೇಕಪ್ ಹೆಂಗಿರುತ್ತೋ ಹಂಗೆ ಇದಾಗುತ್ತೆ ಅಷ್ಟೇ. ನೋಡಿದ್ರಲ್ವ? ಓಕೆ ಗೈಸ್, ನೋಡಿದ್ರಲ್ವಾ ಏನೇನು ಪ್ರಾಡಕ್ಟ್ ಬೇಕು ಅಂತ. ಬರೀ ಮೇಕಪ್ಪಿಂದ ನಾವು ದುಡ್ಕೊಳ್ಳೋದೇ ಅಲ್ಲ, ಅದಕ್ಕೆ ಇನ್ವೆಸ್ಟ್ ಮಾಡೋದು ಜಾಸ್ತಿನೇ ಇರುತ್ತೆ. ಎಲ್ಲರೂ ಕೇಳ್ತಾರೆ, ಅಂದರೆ ಅಷ್ಟು ಮೇಕಪ್ ಮಾಡ್ತೀರಾ, ದುಡ್ಡೆಲ್ಲ ಎಲ್ಲಿಡ್ತೀರಾ ಅಂತ. ನಾವು ದುಡಿಯೋದಷ್ಟೇ ಮುಖ್ಯ ಅಲ್ಲ. ನೋಡಿ, ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ. ಇದೆಲ್ಲ ಏನಿಲ್ಲ ಅಂದರೂ 40,000 ಐಟಮ್ಸ್ ಗೈಸ್. ಇದೆಲ್ಲನೂ ಕಾಸ್ಟ್ಲಿ ಇದೆ, ಯಾಕಂದರೆ ಮೇಕಪ್ ಪ್ರಾಡಕ್ಟ್ ಏನೂ ಕಮ್ಮಿ ಇಲ್ಲ, ಅದರಿಂದನೇ ಮೇಕಪ್ಗೂ ಅಷ್ಟು ಚಾರ್ಜ್ ಮಾಡ್ತಾರಷ್ಟೇ. ನೋಡಿ, ಇಷ್ಟು ಐಟಮ್ಸ್ ಇವಾಗ ನೀವು ಎಷ್ಟು ನೋಡಿದ್ರಲ್ಲ, ಇದೆಲ್ಲ ಸೇರಿ ಟೋಟಲ್ ಒಂದು 40,000 ಐಟಮ್ಸ್ ಇದೆ. ಇದು ಅಷ್ಟು ಬಜೆಟು ನಾವು ಹಾಕಬೇಕು. ಒಂದು ಸತಿ ಇನ್ವೆಸ್ಟ್ ಮಾಡ್ತೀವಿ, ಮತ್ತೆ ಎಲ್ಲ ಮಾಡೋದಕ್ಕಾಗಲ್ಲ ಪದೇ ಅದರಿಂದ ಒಂದು ಸತಿ ಇನ್ವೆಸ್ಟ್ ಮಾಡಿಬಿಟ್ಟು ತೊಗೊಂಡು ಇಟ್ಕೊಂಡ್ರೆ ನಮಗಿದು ಏನಿಲ್ಲ ಅಂದರೂ ಒಂದು 5-6 ತಿಂಗಳು ಬರುತ್ತೆ. ಅಂದರೆ 5-6 ತಿಂಗಳು ಅಂತಂದರೆ ಎಲ್ಲ ಪ್ರಾಡಕ್ಟು 5-6 ತಿಂಗಳು ಬರೋಲ್ಲ, ಎಲ್ಲ ವರ್ಷದ ಮೇಲೇ ಬರುತ್ತೆ.
ಒಂದಷ್ಟು ಪ್ರಾಡಕ್ಟ್ ಇದ್ದಾವೆ, ಅವು ಮಾತ್ರ ನಮಗೊಂದು 5-6 ತಿಂಗಳು ಬರುತ್ತಷ್ಟೇ. ಆವಾಗವಾಗ ಹೋಗಿ ನಮ್ಗೆ ಏನೇನು ಬೇಕೋ ತೊಗೊಂಡು ಬರ್ತಾ ಇರ್ತೀನಿ. ನಾನು ಒಟ್ಟಿಗೆ ಈ ಥರ ತೊಗೊಂಬಂದು ಇಟ್ಕೊಂಡಿರ್ತೀನಿ. ಮೇಕಪ್ ಕಿಟ್ಟಲ್ಲಿ ಏನೇನು ಖಾಲಿ ಆಗ್ತಾ ಇರುತ್ತೋ ಅದು ಹಂಗೆ ಫಿಲ್ ಮಾಡ್ಕೊತಾ ಇರ್ತೀನಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲಿಂದ ನನ್ನ ಬ್ಲಾಗ್ ಕಂಟಿನ್ಯೂ ಆಗಿ ಆಗ್ತಾ ಇರ್ತೀನಿ, ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನೀವು ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ನನಗೂ ಖುಷಿ ಆಗುತ್ತೆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ. ಇಷ್ಟು ದಿನ ನಾನು ಫುಲ್ಲು ಬ್ಯುಸಿ ಇದ್ದೆ ಗೈಸ್ ಮೇಕಪ್ಪಲ್ಲಿ ಹೇಳ್ಬೇಕಂದ್ರೆ, ಅದರಿಂದ ನಾನು ವೀಡಿಯೋಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇನ್ಮೇಲಿಂದ ಡೈಲಿ ಬ್ಲಾಗ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಓಕೆ ಗೈಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.